ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಲಿಕಾ ದೀಪ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು 6ನೇ ತರಗತಿ ಗಣಿತ ಭಾಗ 2ರ ಕೊನೆಯ ಅಧ್ಯಾಯ ಸೊನ್ನೆಯ ಮತ್ತೊಂದು ಬದಿ ಈ ಪಾಠದಲ್ಲಿ ಬರುವಂತಹ ಪೇಜ್ ನಂಬರ್ 113ರ ಮುಂದಿನ ಭಾಗವನ್ನು ನೋಡ್ತಾ ಹೋಗೋಣ. ಇಲ್ಲಿ ಈ ಸಂಖ್ಯೆಗಳ ವಿಲೋಮಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ವಿಲೋಮ ಅಂತಂದರೆ ಪ್ಲಸ್ ಇದ್ದರೆ ಮೈನಸ್, ಮೈನಸ್ ಇದ್ದರೆ ಪ್ಲಸ್ ಬರಿಬೇಕು. ಅಂದರೆ ಇಲ್ಲಿ ನೋಡಿ, ನೆಲಮಹಡಿಯಲ್ಲಿರುವ ಬಸಂತ್ ಬಹಳ ಆತುರದಲ್ಲಿದ್ದು ತಪ್ಪಾಗಿ +3 ಒತ್ತುತ್ತಾನೆ. ನೆಲಮಹಡಿ ಅಂದರೆ 0ದಲ್ಲಿರ್ತಾನೆ, +3 ಅಂತ ಒತ್ತಿದಾಗ ಇಲ್ಲಿಗೆ ಬರ್ತಾನೆ. ಮತ್ತು ಅದನ್ನು ರದ್ದುಪಡಿಸಿ ನೆಲಮಹಡಿಯಲ್ಲಿಯೇ ಉಳಿಯಲು ಅವನು ಏನು ಮಾಡಬೇಕು ಅಂದರೆ, ಅವನು ಗ್ರೌಂಡ್ ಫ್ಲೋರಲ್ಲೇ ಇರಬೇಕು. ತಪ್ಪಿ ಏನು ಮಾಡ್ತಾನೆ, +3 ಒತ್ತಾನೆ. ಹಾಗಾದರೆ ಅವನು ಮತ್ತೆ 0ಗೆ ಅಂದರೆ ಗ್ರೌಂಡ್ ಫ್ಲೋರ್ ಅಥವಾ ನೆಲ ಮಹಡಿಗೆ ಬರಲಿಕ್ಕೆ ಅವನು ಯಾವ ಬಟನನ್ನು ಒತ್ತಬೇಕು ಅಂತಂದರೆ, ಅವನು +3 ಒತ್ತಿದ್ದ, ಅದಕ್ಕೆ -3 ಒತ್ತಬೇಕು. ಅಂದರೆ ಅವನು ಎಲ್ಲಿಗೆ ಬರ್ತಾನೆ, 0. ಅಂದರೆ +3ರಲ್ಲಿ -3 ಹೋದರೆ 0. ಅಂದರೆ ಇದು ತುಂಬಾ ಸುಲಭ. ಇಲ್ಲಿ ವಿಲೋಮ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಅಂದರೆ +4ಕ್ಕೆ -4, -4ಕ್ಕೆ +4, -3 ಇದ್ದರೆ +3, 0 -0 ಇದೆಯಾ ಅಥವಾ +0 ಇದೆಯಾ? ನೋ, ಇಲ್ಲಿ 0ಗೆ ಯಾವುದೇ ರೀತಿಯ ಚಿಹ್ನೆ ಇರೋದಿಲ್ಲ. ಹಾಗಾಗಿ 0ಗೆ ಯಾವುದೇ ವಿಲೋಮ ಇಲ್ಲ. +2, -2, +1 ಇದೆ, ಅದರ ವಿಲೋಮ ಏನು, +1. ಸೊ ನೀವು ನಿಮ್ಮ ನೋಟ್ಬುಕ್ಕಲ್ಲಿ ಈ ರೀತಿ +4ರ ವಿಲೋಮ -4, -4ರ ವಿಲೋಮ +4, -3ರ ವಿಲೋಮ +3, 0ಗೆ ಯಾವುದೇ ವಿಲೋಮ ಇಲ್ಲ. +2ರ ವಿಲೋಮ -2, -1ರ ವಿಲೋಮ +1 ಅಂತ ಈ ರೀತಿ ನೀಟಾಗಿ ಬರೀತೀರಿ. ಸೊ ಇದನ್ನು ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಸಂಖ್ಯೆ ಇರಲಿ, ಅದು ಎಷ್ಟೇ ದೊಡ್ಡ ಸಂಖ್ಯೆ ಇರಲಿ, ಪ್ಲಸ್ ಇದ್ದರೆ ಅದೇ ಸಂಖ್ಯೆಗೆ ಏನು ಹಚ್ಚಬೇಕು, ನೀವು ಮೈನಸ್ ಹಚ್ಚಬೇಕು. ಒಂದು ವೇಳೆ ಮೈನಸ್ ಇದ್ದರೆ ಅದೇ ಸಂಖ್ಯೆಗೆ ಪ್ಲಸ್. ಈ ರೀತಿ ನಾವು ವಿಲೋಮಗಳನ್ನು ಬರೀಬಹುದು. ರೇಖೆಗಳನ್ನು ಎಳೆಯುವ ಮೂಲಕ ವಿಲೋಮಗಳನ್ನು ಜೋಡಿಸಿ. ಇಲ್ಲಿ ನೋಡಿ, -7ಗೆ +7. ಈ ರೀತಿ ಉಳಿದಂತಹ ಸಂಖ್ಯೆಗಳ ವಿಲೋಮಗಳನ್ನು ಹುಡುಕಿ ನೀವು ಸಹ ಲೈನನ್ನು ಎಳೀರಿ. ಸೊ ನೀವು ಇದನ್ನು ನನಗಿಂತ ಮುಂಚೆನೇ ಮಾಡಿರ್ತೀರಿ ಅಂತ ಅಂದ್ಕೊಳ್ತಾ ಮುಂದೆ ಹೋಗೋಣ. ಇಲ್ಲಿ ನೋಡಿ, ಅತಿ ಕೆಳಗಿನ ಮಹಡಿಯಲ್ಲಿ ಯಾರು ಇದ್ದಾರೆ? ಅತಿ ಕೆಳಗಿನ ಮಹಡಿ. ಇಲ್ಲಿ ನೋಡಿ, 0 ಇವನ್ನೆಲ್ಲವನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ, ಹೌದಾ? 0ದಿಂದ ಮೇಲ್ಗಡೆ ಮೇಲೆ ಹೋಗ್ತಾ ಇದ್ದಾಗೆ ಪ್ಲಸ್ಸು, ನಾವು ಕೆಳಗಿಳಿತಾ ಹೋದಾಗೆ ಮೈನಸ್. ಜಯ್ ಕಲಾ ಕೇಂದ್ರದಲ್ಲಿದ್ದಾನೆ, ಹಾಗಾಗಿ ಅವನು ಮಹಡಿ +2ರಲ್ಲಿದ್ದಾನೆ. ಕಲಾ ಅಂದರೆ ಇಲ್ಲಿ ನೋಡಿ, ಆರ್ಟ್ ಸೆಂಟ್ರಲ್ಲಿದ್ದಾನವನು ಜಯ್. ಹಾಗಾಗಿ ಅವನು ಎಷ್ಟನೇ ಮಹಡಿಯಲ್ಲಿದ್ದಾನೆ, +2. ಆಸಿನ್ ಕ್ರೀಡಾ ಕೇಂದ್ರದಲ್ಲಿದ್ದಾಳೆ, ಹಾಗಾಗಿ ಅವಳು ಆಸಿನ್ ಕ್ರೀಡಾ ಕೇಂದ್ರ, ಕ್ರೀಡೆ ಅಂದರೆ ಸ್ಪೋರ್ಟ್ಸ್, ಇಲ್ಲಿದ್ದಾಳೆ. ಹಾಗಾಗಿ ಅವಳು ಎಷ್ಟನೇ ಫ್ಲೋರಲ್ಲಿದ್ದಾಳೆ, +5. ಹಾಗಾಗಿ ಇಲ್ಲಿ +5. ಬಿನ್ನು ಸಿನಿಮಾ ಕೇಂದ್ರದಲ್ಲಿದ್ದಾಳೆ, ಹಾಗಾಗಿ ಅವಳು ಎಷ್ಟನೇ ಮಹಡಿಯಲ್ಲಿದ್ದಾಳೆ? ಸಿನಿಮಾ ಎಲ್ಲಿದೆ ನೋಡಿ, ಇಲ್ಲಿದೆ ಸಿನಿಮಾ. ಬಿನ್ನು ಸಿನಿಮಾ ಕೇಂದ್ರದಲ್ಲಿರೋದ್ರಿಂದ ಅವಳು ಎಷ್ಟನೇ ಫ್ಲೋರಲ್ಲಿದ್ದಾಳೆ, -3. ಅಮನ್ ಆಟಿಕೆ ಮಳಿಗೆಯಲ್ಲಿದ್ದಾನೆ, ಹಾಗಾಗಿ ಅವನು ಡ್ಯಾಶ್ ಮಹಡಿಯಲ್ಲಿದ್ದಾನೆ. ಟಾಯ್ಸ್, ಆಟಿಕೆ ಟಾಯ್ಸ್ ಇಲ್ಲಿದ್ದಾನೆ, ಹಾಗಾಗಿ ಅವನು -1 ಫ್ಲೋರಲ್ಲಿ ಇದ್ದಾನೆ. ನೆಕ್ಸ್ಟ್ ಒನ್, ಲೆಕ್ಕಾಚಾರ ಮಾಡಿ. ಮೋಜಿನ ಕಟ್ಟಡವನ್ನು ಬಳಸಿಕೊಂಡು ಮುಂದಿನ ಸಂಖ್ಯೆಗಳನ್ನು ಹೋಲಿಸಿ. ಬಾಕ್ಸ್ಗಳಲ್ಲಿ
ಚಿಕ್ಕದು ಅಥವಾ ದೊಡ್ಡದು ಈ ರೀತಿ ಬರಿಬೇಕು. ಯಾವ ಸಂಖ್ಯೆ ದೊಡ್ಡದು, ಯಾವ ರೀತಿ ದೊಡ್ಡದು, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ಪೇಜ್ ಹಿಂದೆ ಹೋಗಿ ಮತ್ತೆ ಬರೋಣ. ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಇದು 0 +1 ಮೇಲ್ ಹೋಗ್ತಾ ಇದ್ದಾಗೆ +1 +2 +3 +4 +5 +6 ಈ ರೀತಿ ಮೇಲ್ ಹೋಗ್ತಾ ಇದ್ದಾಗೆ ಧನಾತ್ಮಕ ಸಂಖ್ಯೆಗಳು ಪಾಸಿಟಿವ್ ನಂಬರ್ಸ್ ಬರುತ್ತೆ. 0ದಿಂದ ಕೆಳಗೆ ಇಲ್ಲಿ ನೋಡಿ, 0ದಿಂದ ಮೇಲ್ ಹೋಗ್ತಾ ಇದ್ದ ಹಾಗೆ ನಾವು ಆ ಸಂಖ್ಯೆಗಳ ಬೆಲೆ ಏನಾಗ್ತಾ ಇದೆ, ಎಸ್ ಯು ಆರ್ ರೈಟ್, ಆ ಸಂಖ್ಯೆ ಏನಾಗ್ತಿದೆ, ಹೆಚ್ಚಾಗ್ತಾ ಇದೆ. ನಾವು 0ದಿಂದ ಮೇಲ್ ಹೋಗ್ತಾ ಇದ್ದಾಗೆ ಆ ಸಂಖ್ಯೆಗಳ ಬೆಲೆ ಹೆಚ್ಚಾಗ್ತಾ ಇದೆ. 0 1 2 3 ಈ ರೀತಿ ಬೆಲೆ ಹೆಚ್ಚಾಗ್ತಾ ಇದೆ. ಹಾಗಾದರೆ 0ಕ್ಕಿಂತನೂ ಅತಿ ಕಡಿಮೆ ಸಂಖ್ಯೆಗಳಿದಾವ? ಹೌದು. ಅವ್ಯಾವುದು? ಮೈನಸ್ ಅಥವಾ ಋಣ ಸಂಖ್ಯೆಗಳು. ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಹಾಗಾದರೆ 0ಕ್ಕಿಂತನೂ ಚಿಕ್ಕದಿದಾವ? ಎಸ್, 0ಕ್ಕಿಂತನೂ ಅತಿ ಚಿಕ್ಕ ಸಂಖ್ಯೆಗಳು ಅಂದರೆ -1 -2 -3 -4 -5 ಈ ರೀತಿ ನಾವು ಹೇಗೆ ಇಲ್ಲಿ 0ದಿಂದ ಹೇಗೆ ಕೆಳಗೆ ಹೋಗ್ತೀವಿ ಹಾಗೆಯೇ ಅವುಗಳ ಬೆಲೆ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿ ಒಂದು ನೀವು ಗಮನಿಸಬೇಕು, ಈ -2 ಮತ್ತು -1ರಲ್ಲಿ ದೊಡ್ಡದು ಯಾವುದು? ನೀವು ಹೇಳ್ತೀರಿ -2. ನೋ, ಯಾಕಲ್ಲ ಅಂತಂದರೆ 0ಗೆ ಈಗ ನೋಡಿ, 0 ಆದಮೇಲೆ ಯಾವುದು? -1 ಅಂದರೆ ಅದು 0 ಹತ್ತಿರ ಇದೆ. ಹೇಗೆ ನಾವು ಕೆಳಗಿಳಿತೀವಿ ಅದರ ಬೆಲೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಹಾಗಾಗಿ ನಮಗನ್ಸುತ್ತೆ ಇದು 2, ಇದು 3 2ಕ್ಕಿಂತ ದೊಡ್ಡದು, ಅಥವಾ 4 2ಕ್ಕಿಂತ ದೊಡ್ಡದು. ಹೌದು, ಆದರೆ ಇಲ್ಲಿರುವಂತಹ ಚಿಹ್ನೆ ಏನಿದೆ, ಇಲ್ಲಿ ಮೈನಸ್ ಇದೆ, ನೆಗೆಟಿವ್ ಇದೆ, ಅಂದರೆ ಕಳೆಯೋ ಚಿಹ್ನೆ ಇರೋದ್ರಿಂದ ಹೇಗೆ ನಾವು ಕೆಳಗೆ ಬರ್ತೀವಿ ಹಾಗೆ ಅವುಗಳ ಬೆಲೆ ಸಹ ಕಡಿಮೆ ಆಗುತ್ತೆ. ಹಾಗಾಗಿ ಈಗ ನೀವು ಹೇಳ್ಬೋದು 0 ಮತ್ತು -1 ಇದರಲ್ಲಿ ದೊಡ್ಡದು ಯಾವುದು? 0. ಯಾಕೆಂದರೆ -1ಕ್ಕಿಂತನೂ ಮೇಲಿರೋದು ಯಾವುದು? 0. ಹಾಗಾದರೆ ಈಗ ನೋಡಿ, -3 ಮತ್ತು -2 ಇವೆರಡರಲ್ಲಿ ದೊಡ್ಡದು ಯಾವುದು? ಎಸ್, ಇವಾಗ ನೀವು ಕರೆಕ್ಟ್ ಹೇಳ್ತೀರಿ. ಯಾವುದು? -2. ಯಾಕೆ ಅಂದರೆ -3ಕ್ಕಿಂತ ಮೇಲಿರೋದು ಯಾವುದು? -2. ಮೇಲ್ ಹೋದಾಗೆ ಬೆಲೆ ಜಾಸ್ತಿ ಆಗುತ್ತೆ, ಕೆಳಗೆ ಬಂದ ಹಾಗೆ ಬೆಲೆ ಕಡಿಮೆ ಆಗುತ್ತೆ. ಸೊ ಇವಾಗ ನಾವು ಇವುಗಳನ್ನು ತುಂಬ ಈಸಿಯಾಗಿ ಮಾಡ್ಕೊಳ್ತೀವಿ, ಹೌದಾ? ಎಸ್, -2 ಮತ್ತು +5 ಇದರಲ್ಲಿ ದೊಡ್ಡದು ಯಾವುದು? +5. ಯಾಕೆಂದರೆ ನೀವು ಒಂದು ನೆನಪಿಡಿ, ಎರಡೂ ಪ್ಲಸ್ ಇದ್ದಾಗ ಅದರಲ್ಲಿ ಯಾವ್ದು ದೊಡ್ಡದಿದೆ ಅದನ್ನು ದೊಡ್ಡದು ಅಂತ ಹಾಕ್ತೀವಿ. ಒಂದು ಮೈನಸ್ ಒಂದು ಪ್ಲಸ್ ಇದೆ, ನಮಗೆ ಗೊತ್ತಿದೆ ಪ್ಲಸ್ ಇರುವಂತಹ ಚಿಹ್ನೆ ಈ ಮೈನಸ್ಗಿಂತ ದೊಡ್ಡದು. ಹಾಗಾಗಿ ಇಲ್ಲಿ +5 ಈ -2ಕ್ಕಿಂತ ದೊಡ್ಡದು. ಇಲ್ಲಿ -5 -4 ನಿಮಗನ್ಸತ್ತೆ ಇಲ್ಲಿ 5 ಇದೆ, ಇಲ್ಲಿ 4 ಇದೆ ಅಂತ. ಅಲ್ಲ, ಆದರೆ ಅಲ್ಲಿರುವಂತಹ ಚಿಹ್ನೆ ಸೈನ್ಗಳನ್ನು ನೋಡಿ ಆಮೇಲೆ ನೀವು ಈ ರೀತಿ ಚಿಹ್ನೆಯನ್ನು ಹಾಕಿ. ಹಾಗಾಗಿ ಇಲ್ಲಿ +4 ದೊಡ್ಡದು. ಇಲ್ಲಿ ಇವಾಗ ನೋಡಿ, ಇಲ್ಲಿ -5 ಇದೆ, -3 ಇದೆ. ಯಾವುದು ದೊಡ್ಡದು? ಎಸ್, -3 ದೊಡ್ಡದು. ಯಾಕೆಂದರೆ -5 -3ಕ್ಕಿಂತ ಕೆಳಗೆ ಬರುತ್ತೆ, ಹಾಗಾಗಿ ಅದರ ಬೆಲೆ ಕಡಿಮೆ. ಇಲ್ಲಿ +6 -6, ಎಸ್, +6 -6ಕ್ಕಿಂತ ದೊಡ್ಡದು. ಈಗ 0 ಮತ್ತು -4 ಇಲ್ಲಿ 0 ಇದೆ, ಇಲ್ಲಿ 4 ಇದೆ. ಎಸ್, ಆದರೆ ಇಲ್ಲಿ ಮೈನಸ್ ಇದೆ, ಹಾಗಾಗಿ 0 -4ಕ್ಕಿಂತ 0 ದೊಡ್ಡದು. 0 ಮತ್ತು 4 +4, ಹಾಗಾಗಿ ಇಲ್ಲಿ +4 ದೊಡ್ಡದು. ಪ್ರಶ್ನೆ 3, ಬಲಭಾಗದಲ್ಲಿ ಇಲ್ಲಿ ಈ ಲೈನ್ ಕೊಟ್ಟಿದ್ದಾರಲ್ವಾ, ಸೊ ಬಲಭಾಗದಲ್ಲಿ ರೇಖೆಯಂತೆ ತೋರಿಸಲಾಗಿರುವ ಕಟ್ಟಡದಲ್ಲಿ, ಇದು ಒಂದು ಬಿಲ್ಡಿಂಗ್ ಅಂತ ಅಂದ್ಕೊಳ್ಳಿ, ಜಸ್ಟ್ ಇಮ್ಯಾಜಿನ್ ಇದು ಒಂದು ಬಿಲ್ಡಿಂಗ್ ಅಂತ. ಸೊ ಈ ಕಟ್ಟಡದಲ್ಲಿ ಮಹಡಿ A -12, ಇಲ್ಲಿ A ಇದೆಯಲ್ಲ ಇದರ ಬೆಲೆ ಎಷ್ಟು? -12 ಇದೆ. ಮಹಡಿ
ಬಿ, ಇದು ಬಿ ಅಲ್ಲ, ಬಿ ಇಲ್ಲಿದೆ. ಇಲ್ಲಿ -1 ಇರುವಂತಹ ಬೆಲೆ ಯಾವುದು? ಡಿ. ಸೊ ನೀವಿದನ್ನು ಡಿ ಅಂತ ಮಾಡ್ಕೊಳ್ಳಿ, ಸರಿನಾ? ಇದು ಡಿ, ಇದನ್ನು ಡಿ ಅಂತ ಮಾಡ್ಕೊಳ್ಳಿ. ಇಲ್ಲಿ ಸಿ +1 ಅಲ್ಲ, ಸಿ ಇಲ್ಲಿದೆ, +1 ಇರೋದು ಯಾವುದು? ಇಲ್ಲಿ ನೋಡಿ, ಇ. ಇಲ್ಲಿ ಪ್ರಿಂಟು ಮಿಸ್ ಆಗಿದೆ, ಹಾಗಾಗಿ ಇದನ್ನು ಇ ಅಂತ ಮಾಡ್ಕೊಳ್ಳಿ, ಇ. ಸೊ ಇ +1 ಇಲ್ಲಿದೆ ನೋಡಿ, ಇ +1 ಇದೆ. ಹಾಗಾದರೆ ಬಿ, ಸಿ, ಎಫ್, ಜಿ ಮತ್ತು ಹೆಚ್ ಮಹಡಿಗಳ ಸಂಖ್ಯೆಗಳನ್ನು ಕಂಡುಹಿಡೀರಿ. ಇದು ಸಿಂಪಲ್. ಇಲ್ಲಿ ನೋಡಿ, ಇಲ್ಲಿ 0 ಇದೆ, -1, ಹೀಗೆ ಬರ್ತಾ ಬರ್ತಾ ಇಲ್ಲಿ -12 ಇದೆ. ಅಂದರೆ -1 ಇವುಗಳ ಬೆಲೆಯನ್ನು ಹಾಕಿ ಇಲ್ಲಿ ಮೇಲೆ ಹೋದಾಗೆ ಬೆಲೆ ಜಾಸ್ತಿ ಆಗುತ್ತೆ, ಹೀಗೆ ಕೆಳಗೆ ಬಂದಾಗ ಅದರ ಬೆಲೆ ಕಡಿಮೆ ಆಗುತ್ತೆ. ಸೊ ಇವುಗಳನ್ನು ಮೊದಲು ಬರ್ಕೊಳ್ಳೋಣ. ಸೊ ಮೊದಲು ನಾವು ಈ ರೀತಿ ಈ ನಂಬರ್ಗಳನ್ನು ನೀಟಾಗಿ ಬರ್ಕೊಳ್ಳೋಣ. ಇಲ್ಲಿ 0 ಇದೆ, 0ದಿಂದ ಕೆಳಗೆ ಬಂದರೆ ಎಲ್ಲ ನೆಗೆಟಿವ್ ನಂಬರ್ಸ್ ಇರುತ್ತೆ, 0ದಿಂದ ಮೇಲೆ ಹೋದಾಗೆಲ್ಲ ಪಾಸಿಟಿವ್ ನಂಬರ್ಸ್ ಇರುತ್ತೆ. ಹಾಗಾದರೆ ಬಿಯ ಬೆಲೆ ಎಷ್ಟು? -9, ಸಿ -6, ಎಫ್ ಎಲ್ಲಿದೆ? +2, ಜಿ +6 ಆ್ಯಂಡ್ ಹೆಚ್ +11. ಈ ರೀತಿ ಈ ಲೈನನ್ನು ಹಾಕ್ಕೊಂಡು ನಂತರ ನಿಮ್ಮ ನೋಟ್ ಪುಸ್ತಕದಲ್ಲಿ ಇದನ್ನು ನೀಟಾಗಿ ಬರ್ಕೊಳ್ಳಿ. ಕ್ವೆಶ್ಚನ್ ನಂಬರ್ 4, ಮುಂದಿನ ಕಟ್ಟಡದ ಮಹಡಿಗಳನ್ನು ಬಲಭಾಗದಲ್ಲಿ ತೋರಿಸಿದಂತೆ ಗುರುತಿಸಿ. ಅಂದರೆ -7, -4, +3, -10 ಇವೆಲ್ಲವುಗಳನ್ನು ಇಲ್ಲೇ ನಾವು ತೋರಿಸಿದ್ದೀವಿ. ಹಾಗಾಗಿ ಇದನ್ನು ಮತ್ತೆ ಸಪ್ರೇಟಾಗಿ ನೀವು ತೋರಿಸೋದು ಬೇಡ, ಇದೇ ಲೈನನ್ನು ನೀವು ಹಾಕ್ಕೊಂಬಿಟ್ರೆ ಸಾಕಾಗುತ್ತೆ.